ನಮಸ್ಕಾರ. ನಾನಿವತ್ತು ಕೆ ಆರ್ ಪುರ ಹತ್ರ ಇರುವಂಥ ಕಿಡುಗ್ನೂರು ಕೆರೆ ಹತ್ರ ಇದ್ದೀನಿ. ಇದು ಸಂಪೂರ್ಣವಾಗಿ ಎಲ್ಲರ ಸತತ ಅಂದರೆ ಗ್ರಾಮಸ್ಥರ ಮತ್ತು RWA ಕೆರೆ ಅಭಿವೃದ್ಧಿ ಸಮಿತಿ ಮತ್ತು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮೇನ್ಲಿ NGO ಇವರು ಎಲ್ಲರ ಸತತ ಪ್ರಯತ್ನದಿಂದ ಇದು ಗಬ್ಬೆದ್ದು ನಾರ್ತಾ ಇದ್ದಂಥ ಕೆರೆ ಪೂರ್ತಿ ಪ್ರಮಾಣದಲ್ಲಿ ಇವತ್ತು ಪುನರ್ಜೀವನಗೊಂಡಿದೆ. ಇದಕ್ಕೆ ಮುಂಚೆ ತುಂಬ ಕಲುಷಿತವಾಗಿತ್ತು ಕೆರೆಯ ನೀರು. ಇದು ಇವತ್ತಿನ ದಿನ ಸಂಪೂರ್ಣವಾಗಿ ಒಂದು ಒಳ್ಳೆಯ ಪರಿಸರ ನಿರ್ಮಾಣವಾಗಿದೆ. ನಾನು ಮಾನ್ಯ ಸಣ್ಣ ನೀರಾವರಿ ಇಲಾಖೆಯ ಅಭಿಯಂತರಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ KR ಪುರಂ ವೆಂಗಯ್ಯನ ಕೆರೆಯ ಇಂದ ಗುಂಡೂರಿನ ಸುತ್ತಮುತ್ತಲಿನ 26 ಕೆರೆಯ ಏತ ನೀರಾವರಿ ಯೋಜನೆ ಅಂದರೆ ಸಂಸ್ಕರಿಸಿದ ನೀರು, KR ಪುರಂ ವೆಂಗಯ್ಯನ ಕೆರೆಯಿಂದ ಸಂಸ್ಕರಿತ ನೀರು 26 ಕೆರೆಗಳಿಗೆ ಹಾಯಿಸುವ ಒಂದು ಯೋಜನೆ ನನ್ನ ಪ್ರಕಾರ ಪೂರ್ಣಗೊಂಡಿದೆ ಅನಿಸುತ್ತೆ. ಸೊ ಆ ಅಡಿಯಲ್ಲಿ ಬರುವಂಥ ಈ ಪೈಪು ನೋಡಿ ಇಲ್ಲೇ ಇರ್ಬೋದು. ಈ ಪೈಪಿಂದ ಇಲ್ಲೇ ಈ ಮೂಲಕನೇ ಇದು ಹಾದು ಹೋಗುತ್ತೆ. ಅದರ ಅಡಿಯಲ್ಲಿ ಬರುವಂಥ ಈ ಕಿಡುಗ್ನೂರು ಕೆರೆ ಕೂಡ ಈ ಏತ ನೀರಾವರಿ ಯೋಜನೆಯಲ್ಲಿ ಬರುವಂಥ 26 ಕೆರೆಗಳಲ್ಲಿ ಇದು ಒಂದು ಕೆರೆ ಕೂಡ ಇದೆ. ಸೊ ಈ ಒಂದು ಲೈನ್ಗೆ ಏನಿದೆಯೋ ಕೊಳವೆ ಲೈನ್ಗೆ ಒಂದು ಕವಾಟ ಒಂದು ಅಳವಡಿಸಿದ್ರೆ ಇದಕ್ಕೆ ಇದು ನೀರು, ಹೊಸ ನೀರು ಅಂದರೆ ಸಂಸ್ಕರಿಸಿದ ನೀರು ಹಾಯಿಸಿದ್ರೆ ಈಗಾಗಲೇ ಇವತ್ತು ಸುತ್ತಮುತ್ತಲಿನ ಬಡಾವಣೆಗಳಿಂದ ಕಲುಷಿತ ನೀರು ಏನು ಒಳಗಡೆ ಬರ್ತಾ ಇದೆಯೋ ಅದನ್ನು ಹೊರಗಡೆ ತಳ್ಳುವ ಮೂಲಕ ಅಂದರೆ ಆ ಕೋಡಿಯಿಂದ ಒಳಗಡೆ ತಳ್ಳುವ ಮೂಲಕ ಹೊಸ ನೀರನ್ನು ಹಾಯಿಸಬೇಕಾಗಿ ತಮ್ಮಲ್ಲಿ ಮನವಿ. ಸೊ ಮತ್ತೊಮ್ಮೆ ಈ UGD ಡೈವರ್ಷನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಇವಾಗ ಕಲುಷಿತ ನೀರು ಮುಂದಿನ ದಿನಗಳಲ್ಲಿ ನಿಲ್ಲುತ್ತೆ. ಮತ್ತು ಈ ಸಂಸ್ಕರಿಸಿದ ನೀರು ಕೂಡ ಮಳೆ ನೀರಿಗೆ ಜೊತೆ ಸೇರಿಕೊಂಡು ಒಳ್ಳೆಯ ಪರಿಸರ ನಿರ್ಮಾಣ ಆಗೋದಲ್ಲಿ ಸಂಶಯನೇ ಇಲ್ಲ. ಆದಷ್ಟು ಬೇಗ ಇದನ್ನು ಅನುಷ್ಠಾನಗೊಳಿಸಿದ್ರೆ ಅಂದರೆ ಒಂದು ಕವಾಟನ ಅಳವಡಿಸಿ ಇದನ್ನು ಕೆರೆಗೆ ನೀರಿಗೆ ಬಿಟ್ಟಾಗ ಸೊ ಇದನ್ನು ಒಳ್ಳೆ ಇದರಲ್ಲಿ ಅಂತರ್ಜಲ ಮರುಪೂರ್ಣ ಒಳ್ಳೆ ನೀರಿಂದ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ. ನಮಸ್ಕಾರ.